ಇದೇನು ಸರ್, ಯಾವ ವೆರೈಟಿ ಸರ್ ಇದು? ಇದು ಅಲಹಾಬಾದ್ ಸಫೇದ ಅಂತ. ಇದು ಇಲ್ಲಿ ನೋಡ್ಬೋದು, ಇದು ಅಲಹಾಬಾದ್ ಸಫೇದ ಅಂತ. ಇದು ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಕಾಯಿ ಇದು. ಓಕೆ, ಇದು ಅಲಹಾಬಾದ್ ಸಫೇದ ಅಂತ. ನಾವೇನು ಮಾಡಿದ್ದೇವೆ ಅಂತಂದರೆ, ಈಗ ರೈತರಿಗೋಸ್ಕರ ಇಲ್ಲಿ ಬಂದ ತಕ್ಷಣ ನಾವು ಸೀಬೆ ಗಿಡಗಳು ಜಾಸ್ತಿ ಸೇಲ್ ಮಾಡೋದು. ಓಕೆ, ಇವಾಗ ಇಚ್ಚಿದಕ್ಕಂತಂದ್ರೆ ಆ್ಯಪಲ್ ಸೇಲ್ ಮಾಡ್ತಾಯಿದ್ವಿ. ಈಗ ಸೀಬೆ ಗಿಡಗಳು ಅಂದರೆ ಸೀಬೆ ಗಿಡಗಳು ಅಲಹಾಬಾದ್ ಸಫೇದ, ತೈವಾನ್ ಪಿಂಕು, ತೈವಾನ್ ವೈಟು, VNR ಬಿಹಿ, ರಾಯಲ್ ಗ್ರೀನು, ಲಕ್ನೋ 49, ಜಪನೀಸ್ ರೆಡ್ ಡೈಮ್ ಅಂತ ಹೊಸ ವೆರೈಟಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಎಲ್ಲ 2 ಲೈನ್ ಹಾಕಿದ್ದೀನಿ ವೆರೈಟಿ. ಅಲಹಾಬಾದ್ ಸಫೇದ ಒಂದು 2 ಲೈನು, ತೈವಾನ್ ವೈಟ್ ಒಂದು 2 ಲೈನು, VNR ಒಂದು 2 ಲೈನು, ಜಪನೀಸ್ ರೆಡ್ ಡೈಮಂಡ್ ಒಂದು 2 ಲೈನು, ತೈವಾನ್ ಪಿಂಕ್ ಒಂದು 2 ಲೈನು, ಲಕ್ನೋ 49 ಒಂದು 2 ಲೈನು, ರಾಯಲ್ ಗ್ರೀನ್ ಒಂದು 2 ಲೈನು, ಎಲ್ಲ 2 ಲೈನ್ ಹಾಕಿದ್ರಿ. ಯಾವ ರೀತಿ ಕಟಿಂಗಲ್ಲಿ ಮಾಡ್ಕೋಬೇಕು, ಯಾವ ರೀತಿ ಬುಡಾನ ಇಟ್ಕೋಬೇಕು, ಊಜಿ ಬುಟ್ಟಗಳನ್ನ ಯಾವ ರೀತಿ ಇಡಬೇಕು, ಯಾಕಂದರೆ ಊಜಿ ಬುಟ್ಟಗಳು ಅನ್ನೋದನ್ನ ಮೇನ್ ಇಂಪಾರ್ಟೆಂಟು. ನೋಡಿ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಊಜಿ ಬಿದ್ದಿದೆ ಒಳಗಡೆ. ನೋಡಿ ಇನ್ನು ಒಳಗಡೆ ಹೋಗ್ತಾನೆ ಇದೆ ನೋಡಿ. ಊಜಿ ಬುಟ್ಟಗಳು ಹಾಕಿರೋದ್ರಿಂದ ಕಾಯಿ ಏನಾದ್ರೆ ನಮಗೆ ಡ್ಯಾಮೇಜ್ ಆಗಲ್ಲ. ಕಾಯಿ ಶೈನಿಂಗ್ ಇರುತ್ತೆ, ಕಾಯಿ ಶೇಪು ಬರುತ್ತೆ, ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಅದರಿಂದ ನಾನು ರೈತರು ಬಂದಿರೋರಿಗೆ ಮಾಹಿತಿ ಕೊಡಬೇಕು ಅಂತಲೇ ಈ ವೆರೈಟಿಗಳು ಹಾಕ್ಕೊಂಡಿದ್ದೀನಿ ನಾನು. ಸುಮ್ಮನೆ ಅವರು ಬೇರೆ ಬೇರೆ ತೋಟಗಳು ಕಳಿಸೋದು, ಅವ್ರು ನಾಳೆ ಬನ್ನಿ ನಾಳೆದು ಬನ್ನಿ ಅಂತ ಕೇಳ್ತಾರೆ. ಕೆಲವರು ಬಂದ ತಕ್ಷಣ ಕಾಯಿ ಕೀಳಕ್ಕೆ ಹೋದರೆ ಕಾಯಿ ಕೀಳಬೇಡಿ ಅಂತಾರೆ, ಆವಾಗ ಅವ್ರಿಗೆ ಬೇಜಾರಾಗುತ್ತೆ. ಓಕೆ, ಅಂಥ ಸಂದರ್ಭ ಬರಬಾರ್ದು ಅಂತಲೇ ರೈತರು ಬಂದ ತಕ್ಷಣ ಇಲ್ಲೇ ನಮ್ಮ ತೋಟದಲ್ಲೇ ನಾವು ಮಾಡಿರೋಕ್ಕಂಥ ಗಿಡಗಳನ್ನೇ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಾನು. ಸರ್, ಯಾಕೆ ಸರ್ ಎಲ್ಲ ಗಿಡಗಳಿಗೆ ಕವರ್ ಹಾಕಿದ್ದೀರಾ? ನೋಡಿ, ಕವರ್ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ಕಾಯಿ ಅನ್ನೋದನ್ನ ಡ್ಯಾಮೇಜ್ ಆಗಲ್ಲ, ಊಜಿ ಹೊಡಿಯಲ್ಲ. ಓಕೆ, ಆಮೇಲೆ ಫಂಗಿಸೈಡು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಕಾಯಿನೂ ಎಷ್ಟು ಡ್ಯಾಮೇಜ್ ಆಗಿದೆ ಇದು. ಕವರ್ ಹಾಕಿಲ್ಲ ಅಂದ್ರೆ ಮತ್ತೆ ಈಗ 10 ದಿನ ಮಳೆ ಇಟ್ಕೊಂಡ್ಬಿಟ್ಟಿತ್ತು, ಯಾವುದೇ ರೀತಿ ನಾವು ಸ್ಪ್ರೇ ಮಾಡೋಕ್ಕೆ ಆಗಿಲ್ಲ. ಆ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಫಂಗಿಸೈಡ್ ಬಂದಿದೆ ಇದಕ್ಕೂ. ಓಕೆ, ಹುಳ ಬಂದು ರಾತ್ರಿ ಹೊತ್ತು ಹುಳ ಬರುತ್ತೆ. ಹುಳ ಬಂದು ಕಾಯಿ ಮೇಲೆ ಕುತ್ಕೊಂಡು ಕಾಯಿಗಳಿರಕ್ಕಂಥ ರಸವನ್ನು ಕುಡಿದು ಕಾಯಿನ ಹಾಳು ಮಾಡ್ತದೆ. ಓಕೆ, ಅದೇ ಕವರ್ ಹಾಕಿದ್ರೆ ಏನಾಗುತ್ತೆ, ಕಾಯಿನೂ ಶೈನಿಂಗ್ ಇರುತ್ತೆ ನಮಗೆ. ಓಕೆ, ಪ್ರೊಟೆಕ್ಟ್ ಆಗುತ್ತೆ, ಇನ್ನೊಂದು ಕಾಯಿ ಡ್ಯಾಮೇಜ್ ಆಗಲ್ಲ ನಮಗಿದು. ಅದರಿಂದ ಕವರ್ಗಳು ಹಾಕೋಬೇಕು, ಪ್ರತಿಯೊಂದು ರೈತರು ಇದ್ರ ಹಾಕೋಬೇಕು. ಇದು ಜಪನೀಸ್ ರೆಡ್ ಡೈಮಂಡ್ ಅಂತ ನೋಡ್ಬೋದು, ಎಲ್ಲೇ ಇದು ಜಪನೀಸ್ ರೆಡ್ ಡೈಮಂಡ್ ಇದೆ. ಎಲ್ಲ ವೆರೈಟಿಗಳನ್ನ ಹಾಕಿದ್ವಿ ನಾವು ಇಲ್ಲೆಲ್ಲ. ನಿಮ್ಮ ಕಡೆ ಎಲ್ಲ ವೆರೈಟಿ ಸಿಗುತ್ತೆ ನೋಡಿ. ಸೀಬೆದಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ, ಆ್ಯಪಲಲ್ಲಿ ಎಲ್ಲ ವೆರೈಟಿನೂ ಸಿಗುತ್ತೆ. ನಾನು ವರ್ಷಕ್ಕೆ 4-5 ಸಲ ಹಿಮಾಚಲ್ಗೆ ಹೋಗ್ತೀನಿ. ಒಂದು ಸಲ ಹೋಗಿ ಬರಬೇಕು ಫ್ಲೈಟ್ಗೆ ಅಂದರೆ 30,000-35,000 ಸಾವಿರ ಖರ್ಚಾಗುತ್ತೆ. ಇಷ್ಟೊತ್ತಿಗೆ 3 ಲಕ್ಷ ಖರ್ಚು ಮಾಡ್ಕೊಂಡಿದ್ದೀನಿ ನಾನು. ಏನೇ ಖರ್ಚು ಮಾಡ್ಕೊಂಡಿದ್ದೆ ಅಂತಂದರೆ, ನಾನು ಅಲ್ಲಿ ಇನ್ಫಾರ್ಮೇಷನ್ ತೊಗೊಂಬಂದು ನಾವು ನಮ್ಮ ರೈತರಿಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ. ಏನು ಸರ್, ಈ ಲೈನಲ್ಲಿರೋ ಗಿಡ ಡೆವಲಪ್ಮೆಂಟೇ ಆಗಿಲ್ಲ ನೋಡಿ. ಆ ಲೈನ್ ನೋಡಿ ನೀವು, ಆ ಲೈನ್ ನಾವು ವೀಡ್ ಮ್ಯಾಟ್ ಹಾಕಿರೋದ್ರಿಂದ ಗಿಡ ಎಷ್ಟು ಡೆವಲಪ್ಮೆಂಟ್ ಆಗಿದೆಯೋ, ಕಾಯಿಗಳ ಸಂಖ್ಯೆ ಎಷ್ಟು ಬಂದಿದೆ ನೋಡ್ಬೋದು. ಗಿಡ ಎಷ್ಟು ಡೆವಲಪ್ಮೆಂಟ್, ಆ ಲೈನ್ ನೋಡಿ ಫುಲ್ ನೋಡ್ಬೋದು ನೀವು ಎಷ್ಟೊಂದು ಡೆವಲಪ್ಮೆಂಟ್ ಇದ್ದೋ. ಇದಕ್ಕೆ ನಾವು ವೀಡ್ ಮ್ಯಾಟ್ ಹಾಕಿಲ್ಲ ನೋಡಿ, ಈ ಗಿಡ ಡೆವಲಪ್ಮೆಂಟೇ ಇಲ್ಲ, ಕಾಯಿಗಳ ಸಂಖ್ಯೆನೂ ಕಡಿಮೆ ಇದೆ. ಓಕೆ, ನಾವು ಕೊಡ್ತಾ ಇರೋಕ್ಕಂಥ ಬರೀ ಗಿಡನ ತುಂಗೆ ಗರಕ್ಕೆ ಹುಲ್ಲು ಇದೆಲ್ಲ ಹುಲ್ಲು ತೊಗೊಂಡು ಗಿಡ ಬೆಳಕ್ಕೆ ಬಿಡ್ತಾನೆ ಇಲ್ಲ. ಓಕೆ, ಆ ವೀಡ್ ಮ್ಯಾಟ್ ಹಾಕಿರೋದು ಏನಪ್ಪ ಅಂದರೆ ಬರೀ ಗಿಡನೇ ಬೆಳೀತದೆ, ಯಾವ ರೀತಿ ಬೇರೆ ಗಿಡಕ್ಕೂ ಬೇರೆ ಇದಕ್ಕೂ ಯಾವುದೂ ತೊಗೊತಾನೆ ಇಲ್ಲ. ಅದರಿಂದ ವೀಡ್ ಮ್ಯಾಟ್ ಹಾಕಿರೋದು ತುಂಬ ಅನುಕೂಲ ಆಗುತ್ತೆ ರೈತರಿಗೆ.